ಇದೇ ಸಬ್ಜೆಕ್ಟ್ ಬೇಡ ರಿಪ್ಲೈ ಮಾಡುವಾಗ ನಲ್ಲಿ ಚರ್ಚೆ ಆಗಬೇಕಾದ್ರೆ ನಾನು ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೆ. ಈಗ ಒಬ್ರು ಜವಾಬ್ದಾರಿಯುತವಾದಂತಹ ಸಚಿವರು ಅಸೆಂಬ್ಲಿಯಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಯಾರೋ ಸಾಮಾನ್ಯ ಸದಸ್ಯ ಅಲ್ಲ, ಒಬ್ಬ ಹಿರಿಯ ಸದಸ್ಯರು ಇದನ್ನ ಪ್ರಸ್ತಾಪ ಮಾಡಿದ್ದಾರೆ. ಸಚಿವರೊಬ್ಬರು ಪ್ರಸ್ತಾಪ ಮಾಡಿದ್ದಾರೆ. ಇದನ್ನ ಈ ಸದನ ಯಾವುದೇ ರಾಜಕೀಯ ಪಕ್ಷದ ಭೇದ ಭಾವ ಇಲ್ಲದಂತೆ ಇದನ್ನ ಅತ್ಯಂತ ಉಗ್ರ ಶಬ್ದಗಳಲ್ಲಿ ಇದನ್ನ ಖಂಡಿಸ್ತವೆ. ಯಾವುದೇ ಕಾರಣಕ್ಕೆ ಈ ರೀತಿಯಾದಂತಹ ಘಟನೆಗಳು ಯಾರ ಬದುಕಿನಲ್ಲೂ ಕೂಡ ಆಗಬಾರದು. ಇದು ಬಹಳ ಸ್ಪಷ್ಟ. ವಿರೋಧಗಳು, ವೈಷಮ್ಯಗಳು ಸಿದ್ಧಾಂತದ ಅಡಿನಲ್ಲಿ ನಡೀಲಿ. ಒಂದು ನಿಮಿಷ ಸರ್, ಸಿದ್ಧಾಂತದ ಅಡಿನಲ್ಲಿ ನಡೀಲಿ. ಕಾರ್ಯಕ್ರಮಗಳ ಮುಖಾಂತರ ಪ್ರತಿಸ್ಪರ್ಧಿಯನ್ನು ಸೋಲಿಸುವಂತ ಪ್ರಯತ್ನಗಳು ನಡೀಲಿ. ಯೋಜನೆಗಳ ಮುಖಾಂತರ ಪ್ರತಿಸ್ಪರ್ಧಿಯನ್ನ ಸೋಲಿಸುವಂತಹ ಪ್ರಕರಣಗಳು ನಡೀಲಿ. ಹನಿ ಟ್ರ್ಯಾಪ್ ಮುಖಾಂತರ ಇನ್ನೊಬ್ಬನನ್ನ ನೀವು ಕಟ್ಟಿ ಹಾಕುವಂತ ಪ್ರಯತ್ನ, ಒಬ್ಬರ ಒಳಗೆ ಇನ್ನೊಬ್ಬರೊಳಗೆ ಪ್ರಭಾವಿಗಳಿದ್ದಾರೆ. ಒಬ್ಬರು ಸಚಿವರು ಹೇಳಿದ್ದಾರೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗಲ್ಲ ಅಂತ. ಹೇಳಿದ್ದಾರೆ ಮಾನ್ಯ ಅಧ್ಯಕ್ಷರೇ, 48 ಜನ ಇದರಲ್ಲಿ ಟೀಮ್ 48 ಜನರ ಮೇಲೆ ಆಗಿದೆ ಅಂತ ಹೇಳಿದ್ರು. ಗೃಹ ಸಚಿವರಿಗೆ ಪತ್ರ ಮುಖೇನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಗೃಹ ಸಚಿವರು ದಯಮಾಡಿ ಇಲ್ಲೇ ಉತ್ತರ ಕೊಡಬೇಕು ನೀವು. ಯಾಕೆ ಅಂತಂದ್ರೆ ನಿಮ್ಮ ಜಿಲ್ಲೆಯ ಸಚಿವರದೇ ಈ ಪರಿಸ್ಥಿತಿ ಆದ್ರೆ ಇನ್ನು ಕರ್ನಾಟಕದ ಜನರ ಪರಿಸ್ಥಿತಿ ಏನು? ಯಾರು ಇದರಿಂದ ಕೈವಾಡ ಇದ್ದಾರೆ? ಅಷ್ಟು ದೊಡ್ಡ ಸಚಿವರು ಯಾರು ಇದರ ಹನಿ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ದಾರೆ? ಇದಕ್ಕೆ ಸರ್ಕಾರನೇ ಇದಕ್ಕೆ ಬೆಂಬಲವಾಗಿ ನಿಂತಿದೆಯಾ ಅಥವಾ ಯಾರು ಒಬ್ಬ ವ್ಯಕ್ತಿ ಮಾತ್ರ ಬೆಂಬಲವಾಗಿ ನಿಂತಿದೆಯಾ? ರಾಜಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ಯಾವ ಕಾರಣಕ್ಕೂ ಸಹಿಸ್ಲಿಕ್ಕಾಗಲ್ಲ. ನಾಳೆ ಎಲ್ಲರ ಮೇಲೆ ಬರಬಹುದು ಮಾನ್ಯ ಅಧ್ಯಕ್ಷರೇ. ಇದು ಗೌರವದ ಪ್ರಶ್ನೆ, ಇದು ರಾಜಕಾರಣ ಅಲ್ಲ. ಇದರಲ್ಲಿ ಇದು ಗೌರವದ ಪ್ರಶ್ನೆ. ರಾಜಣ್ಣ ಅತ್ಯಂತ ಭಾವನಾತ್ಮಕವಾಗಿ ಮಾತಾಡಿದ್ರು. ರಾಜಣ್ಣನ ಪರ ಯಾರ ಜೀವನದಲ್ಲಿ ಈ ತರ ಆದ್ರೂ ಕೂಡ ಅವ್ರ ಫಲವಾಗಿ ನಾವೆಲ್ಲರೂ ಕೂಡ ನಿಲ್ಲೇಬೇಕು. ಹೆಂಗ್ ನಡೆಸ್ತಾರೆ ಹಿಂಗೆಲ್ಲರೂ ಕೂಡ ಹನಿ ಟ್ರ್ಯಾಪ್ ಅಂತಂದ್ರೆ? ಆಯ್ತು, ನೀವು ವಿರೋಧಿಗಳನ್ನ ನಾವು ಹೇಳ್ತೀವಿ, ಈಗ ನಿಮ್ ಗ್ಯಾರಂಟಿ ಸರಿ ಇಲ್ಲ, ನಾನು ವಿರೋಧ ಮಾಡ್ತೀನಿ. ಹನಿ ಟ್ರ್ಯಾಪ್ ಮುಖಾಂತರ ಮಾಡೋಬ್ಬರು ಕಟ್ಟಿ ಹಾಕ್ತೀನಿ ಅಂತಿದ್ರೆ ಏನ್ ನಡೆಸಿದಿರಿ ನೀವು? ದಯಮಾಡಿ ಗೃಹ ಸಚಿವರು ಇದನ್ನ ತಡ ಮಾಡ್ಲಿಕ್ಕಿಲ್ಲ. ನೀವು ನಿನ್ನೆ 10 ಗಂಟೆ ತನಕ ನಡೆಸಿರಿ, ಇವತ್ತು 11 ಗಂಟೆ ತನಕ ಸದನ ನಡೆಸಿ ತೊಂದರೆ ಇಲ್ಲ. ದಯಮಾಡಿ ಗೃಹ ಸಚಿವರು ಉತ್ತರ ಕೊಡಿ. ಈ ರೀತಿ ರಾಜ್ಯದಲ್ಲಿ ಒಂದು ಘಟನೆ ನಡೆದಾಗ ನಾಳೆ ನೋಡೋಣ ಇವತ್ತು ನೋಡೋಣ ಅಂತ ಹೇಳಿ ಆಗಲ್ಲ. ಸದನ ನಡೀತಾ ಇದೆ. ರಾತ್ರಿ 12 ಗಂಟೆ ತನಕ ಸದನ ನಡೆಸಿ. ಗೃಹ ಸಚಿವರು ಹೇಳ್ತಾ ಇಲ್ಲಿದ್ದಾರೆ, ಉತ್ತರ ಕೊಡಿ. 48 ಜನ ಯಾರ್ಯಾರಾಗಿದ್ದಾರೆ, ನಮ್ಮ ಪಾರ್ಟಿಯಲ್ಲಿ ಯಾರಿಗಾಗಿದೆ, ಯಾರಿಗಾಗಿದೆ, ಏನು ಅದು ಯಾರಿದ? ಆಯ್ತು, ಈಗ ಬಜೆಟ್ ಮುಗಿಸ್ತೀವ್ರೆ. ಯಾರಿಗೋಸ್ಕರ ಗೃಹ ಸಚಿವ ಮಾನ್ಯ ಅಧ್ಯಕ್ಷರೇ, ಗೃಹ ಸಚಿವರೇ ಒಂದು ಮುಗಿಸಿದೆ ನಾನು. ಈಗ ಆಯ್ತು, ಕ್ಷಮೆ ಕೊಡ್ತಾರೆ. ಇದನ್ನು ಅತ್ಯಂತ ಗಂಭೀರವಾಗಿ ಆಯ್ತು ಚಂದ್ರಪ್ಪ, ಯಾಕೆ ವಿಚಾರ ಸ್ಟೇಟ್ಮೆಂಟ್ ಕೊಡ್ಲಿ. 4 ಜನ ಬೆಲ್ಲದವ್ರೆ ಸ್ಟೇಟ್ಮೆಂಟ್ ಕೊಡ್ಲಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಹೇಳಿದ್ರು 224ರಲ್ಲಿ 48 ಜನರದ್ದು ಇದಾಯ್ತಂತ ಹೇಳಿ. ನಾನು ವಿನಂತಿ ಮಾಡ್ತೇನೆ ರಾಜಣ್ಣ ಅವರಿಗೆ, ಯಾರು 48 ಜನರ ಮೇಲೆ ಈ ಟೈಪ್ ಮಾಡಿದ್ದಾರೆ ಹೇಳಿ ಅವರು. ಇವ್ರದೈತು ಯಾರ್ದೈತಿ, ಯಾರು ಮಾಡಿದಾರ, ಏನಾಗತೈತಿ ರಾಜ್ಯದಾಗ? ಸ್ಟೇಟ್ಮೆಂಟ್ ಕೊಡ್ಲಿ. ಅವ್ರು ಹೇಳಕ್ಕೆ ಅವ್ರು ಸ್ಟೇಟ್ಮೆಂಟ್ ಮಾಡಲಿ. ಅದು ಎನ್ಕ್ವೈರಿ ಮಾಡಿ. ಆಯ್ತು, ಅವ್ರು ಎನ್ಕ್ವೈರಿ ಮಾಡಿ ಹೇಳಿದಲ್ಲ. ಬರೀ ನಮ್ಮ ರಾಜ್ಯದವರೇ ಅಲ್ಲ, ಆಯ್ತು ಕೂತ್ಕೊಳ್ಳ. ಬರೀ ನಮ್ಮ ರಾಜ್ಯದವರೇ ಅಲ್ಲ, ರಾಜಣ್ಣವರೇ, ಬರೀ ನಮ್ಮ ರಾಜ್ಯದವರೇ ಅಲ್ಲ, ಕೇಂದ್ರದಲ್ಲಿರ್ತಕ್ಕಂಥ ಎಲ್ಲಾ ಪಕ್ಷದ ಮುಖಂಡರು ಇದಾವೆ. ಓಕೆ, ಅದಕ್ಕೆ ತನಿಖೆ ಆಗ್ಲಿ ಅಂತ ಹೇಳೋದು ನಾನು. ಮಾಡೀಗ ಈಗ ಗೃಹ ಸಚಿವ ಸ್ಟೇಟ್ಮೆಂಟ್ ಕೊಡ್ತಾರೆ, ಮತ್ತೆ ಚರ್ಚೆ ಅಂತ ಬೇಡ, ಮತ್ತೆ ಬಜೆಟ್ ಸಮಯ ಮಾತಾಡಿ. ಆಯ್ತು ಮಾನ್ಯ ಅಧ್ಯಕ್ಷರೇ,
ಬಸವರಾಜ್ ಯತ್ನಾಳ್ರವರು ಬಹಳ ಗಂಭೀರವಾದಂಥ ಪ್ರಶ್ನೆಯನ್ನ ಎತ್ತಿದ್ದಾರೆ. ಮಾನ್ಯ ಸುನಿಲ್ ಕುಮಾರ್ ಅವರು ಮತ್ತು ಮುನಿರತ್ನ ಅವರು ಕೂಡ ಬಹಳ ಆವೇಶಭರಿತವಾಗಿ ಮುನಿರತ್ನ ಅವರು ಮಾತನಾಡಿದ್ದಾರೆ. ಇದು ಬಹುಶಃ ಈ ಸದನದ ಪ್ರತಿಯೊಬ್ಬ ಸದಸ್ಯನ ಪ್ರಶ್ನೆ. ಒಬ್ಬರಿಗಾಯ್ತು ಇಬ್ಬರಿಗಾಯ್ತು ಅನ್ನೋದು ಬರೋದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಯಾಕೆಂದ್ರೆ ಕರ್ನಾಟಕದ ವಿಧಾನ ಮಂಡಳ ಏನಿದೆ ಇಡೀ ದೇಶದಲ್ಲಿ ಬಹಳ ಗೌರವವನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು. ಈ ಸದನದ ಸದಸ್ಯರು ಬಹಳ, ನಮ್ಮ ತಂದೆಯವರು ಕೂಡ 52ರಲ್ಲಿ ಮೇಲ್ಮನೆಯ ಸದಸ್ಯರಾಗಿದ್ದರು. ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಸದನದಲ್ಲಿ ಸದಸ್ಯರಾಗಿ ಅವರ ಕುರುಹುಗಳನ್ನು ಈ ರಾಜ್ಯದಲ್ಲಿ ಬಿಟ್ಟೋಗಿದ್ದಾರೆ, ಅವರ ಆದರ್ಶಗಳನ್ನು ಬಿಟ್ಟೋಗಿದ್ದಾರೆ. ಅಂತ ಸಂದರ್ಭದಲ್ಲಿ ಈ ಸದನದ ಗೌರವವನ್ನು ಕಾಪಾಡಬೇಕಾದ್ರೆ, ಸದನದ ಮರ್ಯಾದೆಯನ್ನು ಕಾಪಾಡಬೇಕಾದ್ರೆ, ಸದಸ್ಯರ ಮರ್ಯಾದೆಯನ್ನು ಕಾಪಾಡಬೇಕಾದ್ರೆ ಬಹುಶಃ ಇದಕ್ಕೆಲ್ಲೋ ಒಂದು ಕಡೆ ಇತಿಶ್ರೀ ಆಗಬೇಕು. ಇಲ್ಲದೆ ಹೋದ್ರೆ ಇದನ್ನು ಹೀಗೆ ನಡೆಸ್ಕೊಂಡು ಹೋದ್ರೆ ಬಹುಶಃ ಬಹಳಷ್ಟು ಜನರಿಗೆ ಅವರವರ ಮರ್ಯಾದೆಯ ಪ್ರಶ್ನೆ. ಹಾಗಾಗಿ ನಾನು ಮಾನ್ಯ ರಾಜಣ್ಣನವರು ಏನು ಪ್ರಸ್ತಾಪ ಮಾಡಿದ್ದಾರೆ, ಅವರು ನನಗೆ ಒಂದು ಮನವಿಯನ್ನ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ಆಧಾರದ ಮೇಲೆ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನ ಆದೇಶ ಮಾಡ್ತೇನೆ ಮಾನ್ಯ ಸಭಾಪತಿಗಳೇ. ಅದು ಗೊತ್ತಾಗಲಿ, ಇದು ಯಾವ ರೀತಿ, ಇದು ಸತ್ಯಾಸತ್ಯತೆಯನ್ನು ನಾವು ತಿಳ್ಕೋಬೇಕಾಗ್ತದೆ. ಹಾಗಾಗಿ ಇದು ಗೊತ್ತಾಗ್ಲಿ ಅಂತ ಹೇಳಿ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನ ಆದೇಶ ಮಾಡ್ತೇನೆ. ಈಗ ಸಮೃದ್ಧಿ ಮಂಜುನಾಥ್. ಅಧ್ಯಕ್ಷ ಒಂದು ನಿಮಿಷ. ಇದ್ರದ್ದಲ್ಲ ರೀ ಸರ್, ನಮ್ದಿದೆಲ್ಲ ಅರ್ಥ ಆಗ್ತದೆ. ನಂದಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ತಮ್ಮ ಹತ್ರ ಬಂದು ಮಾತಾಡಿದ್ದೀನಿ. ಸರ್ಕಾರ ಇವತ್ತು ನಿನ್ನೆ ಎಲ್ಲ ಹಣ ರಿಲೀಸ್ ಮಾಡಿದೆ ಕಾಂಟ್ರಾಕ್ಟರ್ಗಳಿಗೆ ಕೊಡ್ಲಿಕ್ಕೆ. ಸರ್ ರೈಟಿಂಗ್ ಅಲ್ಲಿ ಕೊಡಿ. ಸಿಬಿಐ ಎನ್ಕ್ವೈರಿ ಕೇಳಿ, ತಾವು ತನಿಖೆ ಮಾಡಿಸಿದ್ರೆ ಅದಕ್ಕೂ ಸಂತೋಷ, ನಾನು ಕೊಡ್ತೀನಿ. ಓಕೆ ಸರ್, ಸರ್ಕಾರ ಹಣ ರಿಲೀಸ್ ಮಾಡಿದ್ದನ್ನು ಕೂಡ ಟ್ರೆಜರಿ ಬಾಗಿಲು ಹಾಕಿದ್ದಾರೆ. ನಮ್ಮ ಬಿಲ್ಗಳು ಪಾಸ್ ಆಗ್ತಾ ಇಲ್ಲ. ಇವತ್ತು ದಯವಿಟ್ಟು 30ನೇ ತಾರೀಕಿನವರೆಗೆ ಆಯ್ತು. ಈಗ ಟ್ರೆಜರಿ ಓಪನ್ ಇಡ್ಲಿಕ್ಕೆ ದಯವಿಟ್ಟು ಹೇಳಬೇಕು. ಆಯ್ತು, ಅದನ್ನ ಹೇಳುವ. ಟ್ರೆಜರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಯ್ತು. ಸಮೃದ್ಧಿ ಮಂಜುನಾಥ್ ಮಾತಾಡಿ. ದಯವಿಟ್ಟು ಸರ್ಕಾರ ಗಮನಿಸಬೇಕು. ಬಜೆಟ್ ಬಗ್ಗೆ ಮಾತಾಡಲಿ. ಅಲ್ಲ ರೀ, 30ನೇ ತಾರೀಕು ಟ್ರೆಜರಿ ಕ್ಲೋಸ್ ಆಗಬೇಕು. ಹೇಳಿದ್ರಾಯ್ತಲ್ಲ. ಬಿಲ್ ಪಾಸ್ ಮಾಡ್ತಾ ಇಲ್ಲ. ಜಾನಂದ್ರ ಅವರೇ, ಮುಖ್ಯಮಂತ್ರಿ ಪಕ್ಕ ಚೇಂಬರ್ ಇದ್ದಾರೆ, ಫೈನಾನ್ಸ್ ಸೆಕ್ರೆಟರಿ, ಅಲ್ಲಿ ಒಂದು ಹೇಳಿ ಮುಗೀತಲ್ಲ, ಇಲ್ಲಿ ಯಾಕೆ ಅದನ್ನು ಹೇಳ್ಬೇಕು?